ಮಾಡುವಂತಹದ್ದು. ಪೂಜ್ಯರೊಂದು ಮಾತನ್ನು ಹೇಳಿದರು, ಬಸವನಿಷ್ಠೆ, ಲಿಂಗನಿಷ್ಠೆ ಇವುಗಳನ್ನು ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತಹದ್ದು. ಇವತ್ತು ಹಾಗೆ ನಾವೆಲ್ಲರೂ ಕೂಡ ಇವತ್ತು ಬಸವ ಈ ಒಂದು ಸಂಸ್ಕೃತಿ ಅಭಿಯಾನ ಬಂದಿದೆ ಅಂತಂದರೆ ನಮ್ಮ ಮನೆಗಳಲ್ಲಿ ಅಂತಹ ಬಸವ ತತ್ವವನ್ನು ಬಿತ್ತುವಂಥ ಕೆಲಸ, ಮಕ್ಕಳಿಗೆ ವಚನ ಸಂಸ್ಕೃತಿಯನ್ನು ತಿಳಿಸುವಂತಹ ಒಂದು ಕೆಲಸ, ಅವ್ರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿ ಒಳ್ಳೆ ಸಂಸ್ಕಾರವನ್ನು ರೂಪಿಸುವಂಥ ಕೆಲಸ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿ, ಬಸವ ಕಲ್ಯಾಣ ಅಲ್ಲ, ನಮ್ಮ ಬಾಗೇವಾಡಿಯಿಂದ ಪ್ರಾರಂಭವಾಗಿ, ಬಸವಣ್ಣನ ಜನನದಿಂದ ಪ್ರಾರಂಭವಾಗಿ ಎಲ್ಲ ಕಡೆ ಇದು ಹರಡಿಕೊಂಡು ಬರ್ತಾ ಇದೆ. ಇವತ್ತಿಗೆ ಇದರ ಫಲ ಸಿಕ್ಬಿಡ್ತದೆ ಅಂತ ಯಾರೋ ಭಾವಿಸಬಾರ್ದು. ಒಂದಲ್ಲ ಒಂದು ದಿವಸ ಇದರ ಫಲ ಸಿಕ್ಕೇ ಸಿಗ್ತದೆ. ಯಾಕೆ? ಬಸವಣ್ಣವ್ರು ಹೇಳಿದ್ದಾರೆ, ಭೂಮಿಯಲ್ಲಿ ಬೀಜ ಬಿದ್ದರೆ ಕೆಟ್ಟಿತ್ತನೆ ಬೇಡ, ಮುಂದಿನ ಫಲದೊಳಗೆ ಅರಸಿಕೋ ಅನ್ನುವ ಮಾತನ್ನು ಬಸವಣ್ಣವರು ಬಹಳ ಅರ್ಥಪೂರ್ಣವಾಗಿ ಹೇಳಿರುವಂತಹ ಅವರು. ಹಾಗೆ ಮುಂದಿನ ಫಲಗಳು ಅದು ಅಂದೇ ಇವತ್ತಿಲ್ಲದೆ ಹೋದ್ರು ಮುಂದಿನ ದಿವಸಲಾದರೂ ಕೂಡ ಆ ಫಲ ಎಲ್ಲರಿಗೂ ಲಭ್ಯ ಆಗ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ